ವೆಲ್ಕಮ್ ಟು ಶ್ವೇತಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಚಾನಲ್ ಅಡುಗೆ ಬ್ಲಾಗ್. ಅದರಲ್ಲಿ ಫಸ್ಟ್ ಮಾಡ್ತಾ ಇರೋದು ಸಾಂಬಾರು ಹಾಗೂ ಪಲ್ಯ, ಬೀನೀಸ್ ತರಕಾರಿ ಮಿಕ್ಸರ್ ಪಲ್ಯ. ಅದ್ರ ಜೊತೆಗೆ ಕಾಳು ಹಾಕ್ತಾಯಿದ್ದೀನಿ, ಯಾವ ಕಾಳು ಅಂದರೆ ಹಸಿರು ಕಾಳು ಎಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಂಡು ಅದರಲ್ಲೇ ಬಸ್ಸಾರು ಮಾಡೋ ವೀಡಿಯೋ ಹೆಂಗೈತೆ ನೋಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೆಂಚ್ಕೊಳ್ಳೋಕೆ ಪಲ್ಯನೂ ಹೋಗುತ್ತೆ, ಈ ಕಡೆ ಸಾಂಬಾರು ಹೋಗುತ್ತೆ, ಮುದ್ದೆನೂ ತಿನ್ಬೋದು. ಅನ್ನ ಸಾಂಬಾರ ಜೊತೆ ಅಂತೂ ಸಖತ್ತಾಗಿರುತ್ತೆ. ಈಗ ಬೀನೀಸ್ ಎಲ್ಲ ಸಣ್ಣ ಸಣ್ಣಕ್ಕೆ ಹಚ್ಚಾಯಿತು, ಮೀಡಿಯಮಾಗಿ ಹಚ್ಚಬೇಕು. ಆಮೇಲೆ ಆಲೂಗೆಡ್ಡೆ ತೊಗೊಂಡೆ, ಆಲೂಗೆಡ್ಡೆ ಸಿಪ್ಪೆ ಎಲ್ಲ ನೀಟಾಗಿ ತೆಗ್ದು ಅದನ್ನು ಕೂಡ ಮೀಡಿಯಮ್ ಆಗಿ ಸಣ್ಣಕ್ಕೆ ಹಚ್ಕೊಂಡು ಸಣ್ಣಕ್ಕೆ ಹಚ್ಕೋಬೇಕು. ಇದು ಇಷ್ಟ ಆಯಿತು. ನೆಕ್ಸ್ಟು ಖಾರಕ್ಕೆ ಕಾಯಿ, ಟೊಮೊಟೊ, ಈರುಳ್ಳಿ, ಬೇಳೆ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಸಾಂಬಾರಿಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮಾಮೂಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಇಲ್ಲಿ ಬೀನೀಸು ಕಾಳು ಎಲ್ಲನೂ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಬೆಂದಿರಬೇಕು ಅಂದರೆ 2 ವಿಷಲು, ಮೀಡಿಯಮ್ ಆಗಿರಬೇಕು ಅಂದರೆ 1 ವಿಷಲ್ ಸಾಕು. ನಮ್ಮ ಮನೇಲಿ ತುಂಬ ಬೆಂದಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು 2 ವಿಷಲ್ ಕೂಗಿಸ್ತೀನಿ. ನೆಕ್ಸ್ಟ್ ಅದು ಕೂಗಿ ವಿಷಲೆಲ್ಲ ಆರಿದ್ಮೇಲೆ ಜಾರ್ಲಿ ಬೋಸಿ ತೊಗೊಂಡು ಅದನ್ನು ಸೋರು ಹಾಕಿ ನೀರೆಲ್ಲ ಫುಲ್ ಕಡಿಮೆ ಆಗಬೇಕು, ತರಕಾರಿನೇ ಬೇರೆ ನೀರೇ ಬೇರೆ ಆಗಬೇಕು, ಅಷ್ಟರ ಮಟ್ಟಿಗೆಲ್ಲ ಸೋಸ್ಕೊಂಡು ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಕಡೆ ಒಗ್ಗರಣೆಗೆ ಸಾಂಬಾರಿಗೆ ಒಗ್ಗರಣೆ ಹಾಕೋದು ಅಂದ್ಬಿಟ್ಟು ಒಂದು ಕಡೆ ತಪ್ಪಲೆ ಇಟ್ಕೊಂಡೆ, ಎಣ್ಣೆ ಬಿಟ್ಟಾದಮೇಲೆ ಮಾಮೂಲಿ ಒಗ್ಗರಣೆಗೆ ಏನು ಹಚ್ಕೊಂಡಿರ್ತೀನಿ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಅಷ್ಟೇ. ಬೋಸಿ ಕಾಯಬೇಕಲ್ವ, ನೀರಿಗಿರಿದ್ರೆ ಎಲ್ಲ ನೀರೆಲ್ಲ ಇದಾಗ್ಬಿಟ್ಟು ಕುಡ್ಕೊತಿದೆ. ಎಣ್ಣೆ ಬಿಟ್ಟೆ, ಸ್ವಲ್ಪನೇ ಎಣ್ಣೆ ಬಿಟ್ಟಿದ್ದಕ್ಕೆ. ಸಾಂಬಾರಿಗೆ ಜಾಸ್ತಿ ಎಣ್ಣೆ ಬಿಟ್ಟರೆ ನಂಗೆ ಇಷ್ಟ ಆಗೋಲ್ಲ ಅಂತ ಇನ್ನೆಲ್ಲ ಒಗ್ಗರಣೆ ಐಟಮೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಒಂದು 10 ನಿಮಿಷ 5 ನಿಮಿಷ ಫ್ರೈ ಮಾಡಿ, ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿಗಂಟ ಫ್ರೈ ಮಾಡಬೇಕು. ನೆಕ್ಸ್ಟ್ ರುಬ್ಬಿದ ಖಾರನ ತೆಗ್ದು ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಅದಾದಮೇಲೆ ನೀರು ಹಾಕ್ತೀನಿ. ಎಷ್ಟು ಬೇಕಷ್ಟು ನೀರು ಹಾಕೋದು. ನಾನು ಬಸ್ಸಾರು ನೀರೇ ಹಾಕಬೇಕಾಯಿತು, ಮರೆತ್ಕೊಂಡು ಮಾಮೂಲಿ ನೀರು ಹಾಕಿದೆ. ನೀವು ಬಸ್ಸಾರ್ದು ಬೀನೀಸು ನೀರೆಲ್ಲ ಸಪ್ರೇಟ್ ಮಾಡಿರ್ತೀರಲ್ಲ, ಆ ನೀರು ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಚೆನ್ನಾಗಿ ಮಳ್ಳಿ ಅಂತ ಬಿಟ್ಬಿಟ್ಟು ಅದು ಒಂದು ಸ್ವಲ್ಪ ಉಪ್ಪು, ಖಾರ, ಹುಳಿ ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಕುದಿತಿರೋ ವೀಡಿಯೋ ಮಾಡ್ಕೊಂಡೆ ಸ್ವಲ್ಪ ತೋರಿಸೋಣ ಅಂತ. ಈಗ ನೆಕ್ಸ್ಟು ಪಲ್ಯಕ್ಕೆ ಈರುಳ್ಳಿ ಹಚ್ಕೊಂಡಿದ್ದೀನಿ, ಸೇಮ್ ಅದಕ್ಕೂ ಕರಿಬೇವು, ಒಣಮೆಣ್ಸಿನ್ಕಾಯಿ, ಸಾಸಿವೆ ಅಷ್ಟೇ. ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, ನಮ್ಗೆ ಎಷ್ಟು ಬೇಕಷ್ಟು. ನಾನು ಒಂದು 3 ಈರುಳ್ಳಿ ಹಚ್ಕೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಬಾಣಲಿ ತೊಗೊಂಡೆ, ಗ್ಯಾಸ್ ಹಸ್ಬಿಟ್ಟು ಇಟ್ಬಿಟ್ಟು ಕಾಯಿ ಗಂಟೆ ನೀರೆಲ್ಲ ಫುಲ್ಲು ಇದಾಗಲಿ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟೆ. ಎಣ್ಣೆ ಬಿಟ್ಟಾದಮೇಲೆ ಮಾಮೂಲಿ ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಅಷ್ಟೇ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ಟು ಇದು ಮಾಡೋದರಲ್ಲ ಆದಮೇಲೆ ನಿಂಬೆಹಣ್ಣು ಹಿಂಡ್ತೀನಿ. ಬೇಕು ಅಂದರೆ ಹಿಂಡ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಿಂಬೆಹಣ್ಣು ಇಟ್ಟರೆ ಹುಳಿ, ಉಪ್ಪು, ಖಾರ ಎಲ್ಲ ಸಖತ್ತಾಗಿರುತ್ತೆ, ಅದರಿಂದ ನಿಂಬೆಹಣ್ಣು ಹಿಂಡ್ಕೊತೀನಿ ನಾನು. ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಮಾಮೂಲಿ ಬೇಸಿಕ್ ತರಕಾರಿ ಕಾಳೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಿಂದಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ, ಆ ಥರ ರುಚಿಯಾಗಿರುತ್ತೆ. ಒಂದೇ ವಿಡಿಯೋದಲ್ಲಿ 2 ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಇದೇ ಥರ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬೈ ಬಾಯ್, ಸಿ ಯು, ಟಾಟಾ. ಎಲ್ಲ ಮಿಕ್ಸ್ ಮಾಡಿ ತಿಂತಾಯಿರಿ, ಸಖತ್ತಾಗಿರುತ್ತೆ.